नमस्कार दर्शकों, आप देख रहे हैं रायचूर संदेश। रायचूर जिले में कांग्रेस नेताओं की ओर से राजनीतिक प्रतिनिधित्व को लेकर बड़ी मांग उठी है। पूर्व ब्लॉक कांग्रेस अध्यक्ष वी लक्ष्मी रेड्डी ने कांग्रेस हाईकमान से रायचूर जिले को 4 मंत्री पद देने की मांग की है। आखिर क्या है पूरा मामला, आइए जानते हैं पूरी खबर। रायचूर में कांग्रेस के वरिष्ठ नेता एवं पूर्व नगर ब्लॉक कांग्रेस अध्यक्ष तथा पूर्व नगर सभा सदस्य वी लक्ष्मी रेड्डी ने कांग्रेस हाईकमान, मुख्यमंत्री और उप मुख्यमंत्री से रायचूर जिले को 4 मंत्री पद देने की मांग की है। रायचूर के पत्रकार भवन में आयोजित प्रेस वार्ता में उन्होंने कहा कि जिले से वर्तमान में 4 विधायक और 3 विधान परिषद सदस्य कांग्रेस का प्रतिनिधित्व कर रही हैं। ऐसे में जिले को उचित राजनीतिक प्रतिनिधित्व मिलना चाहिए। उन्होंने कहा कि रायचूर के वरिष्ठ नेताओं ने वर्षों तक कांग्रेस संगठन को मजबूत करने और पार्टी को सत्ता में लाने में महत्वपूर्ण भूमिका निभाई है, इसलिए अनुभवी नेताओं को मंत्री पद और जिला प्रभारी की जिम्मेदारी सौंपी जानी चाहिए। उन्होंने यह भी कहा कि वर्तमान विधान परिषद सदस्यों ने नगर सभा सदस्य, ग्रामीण ब्लॉक अध्यक्ष, आरडीए अध्यक्ष, राज्य कार्याध्यक्ष और जिलाध्यक्ष जैसे विभिन्न पदों पर रहकर पार्टी संगठन को मजबूत किया है, इसलिए उन्हें भी मंत्री पद दिया जाना चाहिए। वी लक्ष्मी रेड्डी ने सुझाव दिया कि यदि रायचूर जिले से 2 विधायकों और 2 विधान परिषद सदस्यों को मंत्री बनाया जाता है तो जिले को मजबूत राजनीतिक प्रतिनिधित्व मिलेगा और कल्याण कर्नाटक क्षेत्र में कांग्रेस और अधिक सशक्त होगी। उन्होंने यह भी याद दिलाया कि पूर्व में कलबुर्गी जिले को 4 से 5 मंत्री पद दिए गए थे। उसी तर्ज पर रायचूर जिले को भी 4 मंत्री पद दिए जाने चाहिए ताकि जिले के समग्र विकास को गति मिल सके। इस अवसर पर वरिष्ठ कांग्रेस नेता कृष्णमूर्ति भी मौजूद रहे। ಸ್ಥಾನ ಕೊಡಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದೇ ಒಂದು ವಿಷಯ ಬಗ್ಗೆ ಈ 2 ಸಲ ಅವರು MLA ಆಗಿದ್ದರು, MLC ಆಗಿದ್ದರು ಮತ್ತು ಸಚಿವರು ಕೂಡ ಆಗಿದ್ದರು. ಅವರಿಗೆ ತೆಲಂಗಾಣದಲ್ಲಿ ಅವರು ಕೆಲಸ ಮಾಡಿದಾಗ ತೆಲಂಗಾಣ ಗೌರ್ಮೆಂಟ್ಗೆ ಬಂದಿತ್ತು, ಅವ್ರದ್ದು ಸ್ವಲ್ಪ ಸಹಕಾರ ಇತ್ತು ಅಂತ ಹೇಳ್ತೀವಿ. ಯಾಕಂದರೆ ಸಂಘಟನೆಯಲ್ಲಿ ಅವರು ಭಾಳಷ್ಟು ದುಡಿದಿದ್ದಾರೆ. ಸಂಘಟನೆಯಲ್ಲಿ ದುಡಿದು ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದರು. ಜಿಲ್ಲಾಧ್ಯಕ್ಷರಾಗಿದ್ದಾಗ ಕಾರ್ಯಕರ್ತರನ್ನ ಭಾಳಷ್ಟು ಅನುಕೂಲವಾಗಿ ಎಲ್ಲರನ್ನ ಸನಿಹ ತಗೊಂಡು ಕೆಲಸ ಮಾಡೋರು. ಆ ಉದ್ದೇಶದಿಂದ ಇವತ್ತು ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು, 3 ವರ್ಷ ಮಾಡಿದ್ದಾರೆ. ಆದರೆ ಪುನಃ ಸಚಿವ ಸ್ಥಾನ ಸಿಕ್ಕಿ ಜಿಲ್ಲಾ ಉಸ್ತುವಾರಿ ಆದರೆ ಹಿರಿಯರಿದ್ದಾರೆ, ಅವರಿಗೆ ಅನುಕೂಲ, ನಮಗೆಲ್ಲರಿಗೂ ಅನುಕೂಲ ಆಗ್ತದೆ ಈ ರಾಯಚೂರು ಜನಕ್ಕೆ. ಆಮೇಲೆ ಏನಂದರೆ ಡೆವಲಪ್ಮೆಂಟ್ನಲ್ಲಿ ಹಿಂದುಳಿದವರಿಗೆ ಮೊನ್ನೆ ಒಂದು ಕ್ವಶನ್ ಇತ್ತು, ನಮ್ಮ ಸತ್ಯಣ್ಣ ಅವರು ಕೇಳಿದರು, ಹಿಂದುಳಿದ ವರ್ಗಕ್ಕೆ ಏನು ಹಿಂದುಳಿದ ವರ್ಗ ಒಬ್ಬರಿಗೆ ಹೇಳ್ಬೇಕಂತ. ಒಬ್ಬರಿಗೆ ಹೇಳೋದಿಲ್ಲ, ಎಲ್ಲರಿಗೂ 4 ಜನಕ್ಕೆ ನಾನು ಸಚಿವ ಸ್ಥಾನ ಕೊಟ್ಟರು ಕೂಡ ಪರವಾಗಿಲ್ಲ. ಯಾಕಂದರೆ ಗುಲ್ಬರ್ಗದಲ್ಲಿ 5 ಸ್ಥಾನಗಳು ಸಚಿವ ಸ್ಥಾನ ಕೊಟ್ಟಿದ್ರು. ಆವಾಗ ನಮಗೆ 4 ಸಚಿವ ಸ್ಥಾನ ಕೊಟ್ಟಿದ್ದು ತಪ್ಪಾಗಿಲ್ಲ. ಅದರಲ್ಲಿ ನಮ್ಮ ಪಕ್ಷಕ್ಕೆ ಸಲುವಾಗಿ ದುಡ್ಡು ಯಾರು NS ಬೋಸ್ರಾಜ್ ಪಕ್ಷಕ್ಕೆ ಸಲುವಾಗಿ ದುಡ್ದವ್ರ ಸಲುವಾಗಿ ಇವರಿಗೆ ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವ ಸ್ಥಾನ ಕೊಟ್ಟು ಜಿಲ್ಲಾ ಉಸ್ತುವಾರಿ ಮಾಡಿದರೆ ಅನುಕೂಲವಾಗ್ತದೆ. ಅದಲ್ಲದೆ ವಸಂತಕುಮಾರ್ ಅವರು ಕೂಡ ಈಗಾಗಲೇ ಅವರು ಒಂದು ಸಲ ನನ್ನ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು, ಅವರು ಗ್ರಾಮಾಂತರ ಆಗಿದ್ದರು, ನಾನು ನಗರಕ್ಕಾಗಿದ್ದೆ. ಆಮೇಲೆ ನನ್ನ ಜೊತೆಗೆ ಅವರು ನಗರಸಭೆ ಸದಸ್ಯರಾಗಿದ್ದರು ನನ್ನ ಜೊತೆಗೆ. ಆಮೇಲೆ ನನ್ನ ಇಬ್ಬರು ಒಡದಾಣಿಕೆ ಮೇಲೆ RD ಚೇರ್ಮನ್ ಕೂಡ ಆಗಿದ್ದರು. ಆಮೇಲೆ ಜಿಲ್ಲಾಧ್ಯಕ್ಷರಾಗಿ ಸುದೀರ್ಘವಾಗಿ 11 ವರ್ಷ ಮಾಡಿದರು. ಅವ್ರಿಗೂ ಸಚಿವ ಸ್ಥಾನ ಕೊಡಬೇಕಿದೆ. ಯಾಕಂದರೆ ಸಂಘಟನೆಯಲ್ಲಿ ಇವರಿಬ್ಬರು ಚಿತ್ರಾಗಿ ಮಂದಿ. ಯಾವುದಾದ್ರೂ ಸಂಘಟನೆ ಮಾಡಬೇಕಂದ್ರೆ ಜನನ ಕಲಿಸ್ಬೇಕು, ಏನೋ ಜನರಲ್ಲಿ ಉತ್ಸವ ತರಬೇಕಂದ್ರೆ ಇವರಿಬ್ಬರದಲ್ಲಿ ಭಾಳ ಚಿತ್ರ ಇರ್ತದಂತ. ಇಂಥವ್ರಿಗೆ ಅನುಕೂಲ ಮಾಡಿಕೊಟ್ರೆ 2 ಸ್ಥಾನಗಳು ವಸಂತಕುಮಾರ್ಗೆ ಮತ್ತು NS ಬೋಸ್ರಾಜ್ ಸಾಹೇಬರಿಗೆ ಭಾಳಷ್ಟು ರಾಯಚೂರಿಗೆ ಅನುಕೂಲ ಆಗ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ 2028ನಲ್ಲಿ ಎಲೆಕ್ಷನ್ ಆದರೆ ಕನಿಷ್ಠ 5-7 ಸ್ಥಾನದಲ್ಲಿ 7 ಸ್ಥಾನ ನಾವು ಗೆಲ್ಲಕ್ಕೆ ಅನುಕೂಲವಾಗ್ತದೆ. ಹೈಕಮಾಂಡಿಗೆ ಇದೇ ಮನವರಿಕೆ ಮಾಡಿದ್ದೀನಿ. ಈಗಾಗಲೇ ನಾನು ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಅವರಿಗೆ ಪತ್ರವನ್ನು ಬರೆದೀನಿ. ಅದಲ್ಲದೆ ಮತ್ತು ನಮ್ಮ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಪೋಸ್ಟ್ನಾಗ ಅವರು ಕೂಡ ಲೆಟರ್ ಹಾಕಿದ್ದೀನಿ. ಇದು ಯಾಕಂದರೆ ನಮ್ಮ ರಾಯಚೂರಿಗೆ ಒಂದು 2 ಸ್ಥಾನ 3 ಸ್ಥಾನಗಳ ಸಚಿವರು ಕೊಟ್ಟರೆ ಡೆವಲಪ್ಮೆಂಟ್, ಇದು ಆಸ್ಪಿರೆನ್ಸ್ ಡಿಸ್ಟಿಕ್ ಆಗಿದೆ. ನಮ್ಮದು ಹಿಂದುಳಿದ ವರ್ಗ ಹಿಂದುಳಿದ ಜಿಲ್ಲೆ ಅಂತ ಅಣೆಪಟ್ಟಿ ತೆಗಿಸ್ಬೇಕಂದ್ರೆ ನಮಗೊಂದು
ಒಂದೇ ಒಂದು ಸಲ ಚಾನ್ಸ್ ಕೊಡಬೇಕು, ಒಂದು 2-3 ಜನಕ್ಕೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಉದ್ದೇಶ. ಇದರಲ್ಲಿ ಅದಾಗಲಿಲ್ಲ ಅಂದರೆ ಇವರಿಬ್ಬರಿಗೆ ಮಾತ್ರ ಖಚಿತವಾಗಿ NS ಬೋಸರಾಜ್ ಸಾಹೇಬರಿಗೆ ಮತ್ತು ವಸಂತ್ ಕುಮಾರ್ಗೆ ಸಚಿವ ಸ್ಥಾನ ಕೊಡಬೇಕು, NS ಬೋಸರಾಜ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಕೊಡಬೇಕಂತ ನನ್ನ ಮನವರಿಕೆ. ಇವರಿಬ್ಬರು ಎಲ್ಲ ಹಿಂದುಳಿದವ್ರ ಜನಕ್ಕಾಗಿ ಮತ್ತು ಬೇರೆ ಜನಕ್ಕಾಗಿ ಎಲ್ಲರಿಗೂ ಸಹಕಾರ ಮಾಡಿದವರು ಇದ್ದಾರೆ. ಸತತವಾಗಿ ವಸಂತ್ ಕುಮಾರ್ 11 ವರ್ಷ ಜಿಲ್ಲಾಧ್ಯಕ್ಷರು ಮಾಡಿದರು, 11 ವರ್ಷ ಬೋಸರಾಜ್ ಸಾಹೇಬರು ಕೂಡ ಜಿಲ್ಲಾಧ್ಯಕ್ಷರು ಮಾಡಿದರು. ಆ ಸಂಘಟನೆ ಭಾಳ ಭಯಂಕರ ಇತ್ತು. ಅವ್ರ ಸಂಘಟನೆ ಮಾತ್ರ ಯಾರೂ ಇರ್ತಿದ್ದಿಲ್ಲ, ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಿದ್ವಿ. ಅವರು ಇವರು ಅನ್ನೋದು ಏನು ಇದ್ದಿಲ್ಲ. ಆದ ಕಾರಣ ಅವರಿಗಿಬ್ಬರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗ್ತದೆ ಅಂತ ನಮ್ಮ ಹೈಕಮಾಂಡಿಗೆ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದೇನೆ. ದಯವಿಟ್ಟು ತಮ್ಮ ಆಶೀರ್ವಾದಗಳು ಇರಬೇಕು ಪತ್ರಕರ್ತರು, ಮೀಡಿಯಾದವರು. फिलहाल इस खबर में इतना ही। रायचूर और आसपास की हर छोटी बड़ी खबर सबसे पहले देखने के लिए हमारे चैनल रायचूर संदेश को सब्सक्राइब, लाइक और शेयर जरूर करें। रायचूर संदेश, बदलाव की राह पर खबरों के साथ।